ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದ ಬಗ್ಗೆ ಕುಂಭಮೇಳದ ಸಮಸ್ಯೆ ಖರ್ಗೆ ಅವರ ಹೇಳಿಕೆಗೆ ಬಿಜೆಪಿ ಈಗೇನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಮುಖ್ಯವಾಗಿ ಕುಟುಂಬ ಏನಾದರೂ ಸಕ್ಸಸ್ ಆಗ್ತದೆ ಅವರು ಖರ್ಗೆ ಅವರು ಯಾವ ಇನ್ನು ಉಳಿದ ವಿಷಯಗಳಿದಾವೆ. ಬರೀ ನಾವು ಬಗ್ಗೆ ಹಿಂಗೆ ಅದನ್ನು ಅವರು ಆಚರಣೆ ಬಗ್ಗೆ ಹೇಳಿಲ್ಲ. ಕೇಂದ್ರ ಸರ್ಕಾರಕ್ಕೆ ಜನರ ಕಣ್ಣಿಸಿ ಕೆಲಸ ಮಾಡಿ, ಬಡತನ ನಿರ್ಮೂಲನೆ ಮಾಡಲಿ. ಭಾಳಷ್ಟು ಕೆಲಸ ಸಮಸ್ಯೆಗಳು ಏನಾಗಿದೆ ಗೊತ್ತಾ, ನಮ್ಮ ಡಾಲರ್ ಮುಂದೆ ನಮ್ಮ ರೂಪಾಯಿ ಎಷ್ಟು ಕುಸಿದು ಬಿದ್ದಿದೆ, ಪರಿಸ್ಥಿತಿ ಏನೆಲ್ಲ ಇದೆ, ಈ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ. ಹಾಗೆ ಬರೀ ಅವ್ರಿಗೆ ಬಿ ಜೆ ಪಿಯವ್ರಿಗೆ ಇದನ್ನಷ್ಟೇನಲ್ಲ, ಬಿ ಜೆ ಪಿಯವ್ರಿಗೆ ಬಿಟ್ಟು ಬೇರೆ ನೋಡೋಕ್ಕಿಲ್ಲ. ಅದು ₹100 ಇದ್ದದ್ದು ಪೆಟ್ರೋಲು ಅದು 65 ರೂಪಾಯಿದು ಪೆಟ್ರೋಲ್ 66 ರೂಪಾಯಿ ಆದರೆ ಗಲಾಟೆ ಮಾಡ್ತಿದ್ರು. ಸಿಲಿಂಡ್ರ್ 405 ರೂಪಾಯಿ ಆದರೆ ಗಲಾಟೆ ಮಾಡ್ತಿದ್ರು. ಈಗ 1200 ರೂಪಾಯಿ ಪೆಟ್ರೋಲ್ ಥರ 100 ದಾಟಿದೆ. ಸಿಲಿಂಡರ್ ಹಿಡ್ಕೊಂಡೆಲ್ಲ ಇದೆ. ಶೋಭಾ ಕರಂದ್ಲಾಜೆ ಅವರು, ನಮ್ಮ ಸ್ಮೃತಿ ಇರಾನಿ ಅವರು ದಿಲ್ಲೆಲ್ಲ ಸಿಲಿಂಡರ್ ತಲೆ ಕೂಡ್ತಿದ್ರು. ಟೊಮೊಟೊ ಮತ್ತು ಉಳ್ಳಾಗಡ್ಡಿ ಇಟ್ಕೊಂಡು ತಲೆ ಮೇಲೆ ಅಡ್ಡಾಡ್ತಾಯಿದ್ರು. ಎಷ್ಟೆಲ್ಲ ಜನ ಸಂಕಷ್ಟಕ್ಕಿದ್ದಾರೆ. ಈಗ FMCG ನಾನು ನಿನ್ನೆ ನೋಡ್ತಾ ಇದ್ದೆ. ನಾನು ಮುಂಬೈನಲ್ಲಿ ನಮ್ಮ ರೋಡ್ ಶೋ ಇತ್ತು ನಮ್ಮದು ಎಲ್ಲ ಇನ್ವೆಸ್ಟಿಸ್ಮೆಂಟ್ನಲ್ಲಿ. FMCG ಸಂಪೂರ್ಣ ಕುಸಿದ, ಅದು ಫಾಸ್ಟ್ ಮೂವಿಂಗ್ ಕನ್ಸರ್ಟ್ ಕೂಡಿದ ಏನಿದೆಯಲ್ಲ, ಸುಮ್ಮನೆ ಮಧ್ಯಮವರೆಗೂ ಶಕ್ತಿ ಖರೀದಿ ಮಾಡೋ ಶಕ್ತಿನೇ ಇಲ್ಲ, ಅಷ್ಟು ಕುಸಿದು ಬಿದ್ದದೆ. FMCG ಇಸ್ ಗಾನ್ ಟೋಟಲಿ ಡೌನ್. ಎಲ್ಲಿ ಇನ್ವೆಸ್ಟರ್ಸ್ ನಿನ್ನೆ ನಾವು FMCದಾಗ ಎಲ್ಲಿ ಇನ್ವೆಸ್ಟ್ ಮಾಡಿ, ನಾವು ಧಾರವಾಡ ಹುಬ್ಬಳ್ಳಿಯಲ್ಲಿ FMCG ಪಾರ್ಕ್ ಇದೆ, FMCದಾಗ ಇನ್ವೆಸ್ಟ್ ಮಾಡ್ತೀರ. ನಮ್ಮ ಪರಿಸ್ಥಿತಿ ಏನಿದೆ ಸರ್ ಅಂತ. FMCದಾಗ ಎಲ್ಲ ಬಂತು, ಟೂತ್ಪೇಸ್ಟು, ಸೋಪು, ಶ್ಯಾಂಪು ಎಲ್ಲ 108 ಎಲ್ಲ ಫುಲ್ ಕುಸಿಬಿಟ್ಟು. ಅದೇನು ತೋರಿಸ್ತದೆ, ನಮ್ಮ ಪರಿಸ್ಥಿತಿ ಏನು ತೋರಿಸ್ತದೆ? ಅಂದರೆ ಜನರ ಬದುಕನ್ನು ಕಟ್ಕೊಳ್ಳುವಂಥ ಕೆಲಸ ಮಾಡಲಿ, ಬರೀ ಭಾವನೆಯನ್ನು ಕಳಿಸುವಂಥ ಕೆಲಸ ಆಗಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.